ದೊಡ್ಡವರಾದ್ಮೇಲೆ ಇದೇ ಆಗ್ಬೇಕು, ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು ಅಥವಾ ಟೀಚರೇ ಆಗ್ಬೇಕು ಅಂತ ಹೇಳಿದ್ರಾ? ಆಸೆ ಇರುತ್ತಲ್ವಾ ಮ್ಯಾಮ್, ಆದ್ರೆ ಅದೆಷ್ಟು ಸರಿ ಮ್ಯಾಮ್. ಕರೆಕ್ಟ್ ಅಲ್ವಾ? ಪೇರೆಂಟ್ಸ್ಗೆ ನಾನು ಡಾಕ್ಟರ್ ಆಗಕ್ಕಾಗಿಲ್ಲ, ಆದ್ರೆ ನನ್ನ ಮಕ್ಕಳಾದ್ರೂ ಆಗ್ಲಿ ಅಂತ ಅನ್ಬಿಟ್ಟು ಅವ್ರ ಮೇಲೆ ಜಾಸ್ತಿ ಪ್ರೆಷರ್ನ ಕೊಡ್ತೀವಿ. ಆ ಪ್ರೆಷರ್ ಇಂದ ಮಕ್ಕಳು ಏನೆಲ್ಲ ಅನುಭವಿಸ್ತಾರೆ ಅಂತ ಈ ಒಂದು ಸಣ್ಣ ಡ್ರಾಮಾದಿಂದ ನೋಡ್ಕೊಂಡು ಬರೋಣ. ಇನ್ನ ಮಕ್ಕಳ ಮನಸ್ಥಿತಿ, ಆಸೆ, ಕನಸುಗಳನ್ನು ತಂದೆ, ತಾಯಿ, ಶಿಕ್ಷಕರಾದ ನಾವುಗಳು ತಿಳಿದುಕೊಳ್ಳುವುದು ಅತಿ ಮುಖ್ಯ. ಹಾಗೂ ಮಕ್ಕಳಿಗೆ ಅವರ ಆಲೋಚನೆ, ಕನಸುಗಳಿಗೆ ನಾವು ಮೊದಲ ಪ್ರಾಮುಖ್ಯತೆಯನ್ನು ಕೊಡಬೇಕು. ಯಾವಾಗ ಪೋಷಕರು ತಮ್ಮ ಕನಸನ್ನು ಮಕ್ಕಳು ನೆರವೇರಿಸಲು ಹೆಚ್ಚು ಒತ್ತಡವನ್ನು ಕೊಡುತ್ತಾರೋ ಅಂತಹ ಸಂದರ್ಭಗಳಲ್ಲಿ ಯಂಗ್ ಮೈಂಡ್ಸ್, ನಮ್ಮ ಮಕ್ಕಳು, ಯುವಕ ಯುವತಿಯರು ಒತ್ತಡವನ್ನು ತಾಳಲಾರದೆ ತಮ್ಮ ತಂದೆ ತಾಯಿಯ ಕನಸನ್ನು ನನಸು ಮಾಡಲು ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಆಗುವುದಿಲ್ಲ ಎಂದು ಭಯ, ಆತಂಕದಿಂದ ಏನೆಲ್ಲ ಅನುಭವಿಸುತ್ತಾರೆ ಎಂದು ಒಂದು ಸಣ್ಣ ನಾಟಕದ ಮೂಲಕ ತಿಳಿಯೋಣ. ತಂದೆ ಅಶೋಕ್, ತಾಯಿ ಅನುಷಾ, ಇವರಿಬ್ಬರ ಮುದ್ದಿನ ಒಬ್ಬಳೇ ಮಗಳು ಅನನ್ಯ. ನಂಗೆ ಮಗಳು ಹುಟ್ಟಿದಾಳೆ, ನಮ್ಮನೆಗೆ ಮಹಾಲಕ್ಷ್ಮಿ ಹುಟ್ಟಿದಾಳೆ, ನಮ್ಮನೆಗೆ ಡಾಕ್ಟರ್ ಹುಟ್ಟಿದಾಳೆ. ಅನನ್ಯ ಹುಟ್ಟಿದ ಕೂಡಲೇ ತಂದೆ ಅಶೋಕ್ಗೆ ತನ್ನ ಮಗಳು ಡಾಕ್ಟರ್ ಆಗಬೇಕು, ಕುಟುಂಬದಲ್ಲಿ ಡಾಕ್ಟರೇ ಹುಟ್ಟಿದ್ದಾಳೆ ಎಂದು ಆಸೆ, ಕನಸು, ವೈಭವವನ್ನು ವ್ಯಕ್ತಪಡಿಸೋಕೆ ಇಡೀ ಊರ ಜನರಿಗೆ ಊಟವನ್ನು ಹಾಕಿಸುತ್ತಾನೆ. ಹೀಗೆ ಮಗಳು ದೊಡ್ಡವಳಾಗಿ 5ನೇ ತರಗತಿಯಲ್ಲಿ ಓದುತ್ತಿರುವಾಗ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ತೆಗೆದುಕೊಳ್ಳುತ್ತಾಳೆ. ಆಗ ಅಪ್ಪ ಅಪ್ಪ, ನಂಗೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ. ಕಂಗ್ರಾಟ್ಸ್ ಮಗಳೇ. ಅನುಷಾ, ಅನುಷಾ, ನನ್ ಮಗಳು ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾಳೆ. ಬೇಗ ಸ್ವೀಟ್ ಬಾಕ್ಸ್ ತಗೊಂಬಾ. ಏನ್ರಿ, ನಿಮ್ ಮಗಳೇನು ದೊಡ್ಡ ಒಲಿಂಪಿಕ್ ಸಾಧನೆ ಮಾಡಿರೋ ತರ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ಸ್ವೀಟ್ ಬಾಕ್ಸ್ ಬೇಕಾ? ನಿಂಗೆ ಇದೆಲ್ಲ ಗೊತ್ತಾಗಲ್ಲ. 1000 ಜನ ಓದ್ತಿರೋ ದೊಡ್ಡ ಸ್ಕೂಲ್ ಅಲ್ಲಿ ನನ್ ಮಗಳು ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ತಗೊಂಡಿದ್ದಾಳೆ. ಹೋಗು ಸ್ವೀಟ್ ಬಾಕ್ಸ್ ತಗೊಂಬಾ. ಸರಿ ರೀ, ತಗೊಳ್ರಿ ಸ್ವೀಟ್ ಬಾಕ್ಸ್. ಕೆಲವು ವರ್ಷಗಳ ನಂತರ ಅನನ್ಯ 10ನೇ ತರಗತಿಯಲ್ಲಿ 98% ತೆಗೆದು ಸ್ಕೂಲ್ಗೆ ಟಾಪರ್ ಆಗಿರುತ್ತಾಳೆ. ಆಗ ಅಪ್ಪ ತನ್ನ ಗೆಳೆಯ ಆನಂದನ ಬಳಿ ಹೋಗಿ, ಹೇ ಆನಂದ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೆಂಗಿದ್ಯೋ? ನಾನ್ ಚೆನ್ನಾಗಿದ್ದೀನಿ. ನನ್ ಮಗಳು SLC ಅಲ್ಲಿ ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ. ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಪ್ಪ. ರಾತ್ರಿ ಊಟಕ್ಕೆ ಬಂದ್ಬಿಡು, ಒಳ್ಳೆ ಹಬ್ಬ ಹಾಕ್ಸ್ತೀನಿ. ಆಯ್ತು, ಬರ್ತೀನಿ ಕಣೋ. ಅನುಷಾ, ಅನುಷಾ, ಏನ್ರಿ? ನನ್ ಮಗಳು SLC ಅಲ್ಲಿ ಸ್ಕೂಲ್ಗೆ ಟಾಪರ್ ಆಗಿದ್ದಾಳೆ ಅಲ್ಲ, ಅದಕ್ಕೆ ಅಕ್ಕದ ಪಕ್ಕದ ಮನೆಯವ್ರಿಗೆಲ್ಲ ಒಳ್ಳೆ ಹಬ್ಬ ಊಟ ಹಾಕ್ಸಣ್ವಾ? ಹೌದು ರೀ, ನೀವ್ ಹೇಳ್ದಂಗೆ ಮಾಡೋಣ. ಆದ್ರೆ ಇಷ್ಟ ಚಿಕ್ಕ ವಿಷಯಕ್ಕೆಲ್ಲ ಊಟ ಹಾಕ್ಸೋದ್ ಬೇಕಾರಿ? ನಿಂಗಿದೆಲ್ಲ ಗೊತ್ತಾಗಲ್ಲ. ನನ್ ಮಗಳೇ ನನ್ ಕನ್ಸು. ಮುಂದೆ ನನ್ ಮಗಳು ಡಾಕ್ಟರ್ ಆಗೋಳು. ಹೋಗು, ಹೇಳ್ದಷ್ಟು ಮಾಡು. ಓಕೆ ರೀ. ಸಂಜೆ ಅಶೋಕನ ಫ್ರೆಂಡ್ ಆನಂದ್ ಊಟಕ್ಕೆ ಬರುತ್ತಾನೆ. ಆಗ ಹಾಯ್ ಅನನ್ಯ, ಕಂಗ್ರಾಟ್ಸ್ ಅಮ್ಮ. ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ನಿನ್ ಆಸೆ ಏನು? ಥ್ಯಾಂಕ್ ಯು ಅಂಕಲ್. ನಂಗೆ CA ಓದ್ಬೇಕು ಅಂತ ತುಂಬಾ ಆಸೆ ಇದೆ. ಕಾಮರ್ಸ್ ತಗೊಂಡ್ರೆ ಓದ್ಬೋದು ಅಲ್ವಾ ಅಂಕಲ್? ಹೌದಮ್ಮ, ಆರಾಮಾಗಿ ಓದ್ಬೋದು. ಏ ಆನಂದ, ಅಷ್ಟ್ ಚಿಕ್ಕವಳನ್ನ ಕೇಳಿದ್ರೆ ಏನ್ ಹೇಳ್ತಾಳ? ಏ ಅಶೋಕ, ಈಗಿನ ಕಾಲದ ಮಕ್ಳನ್ನ ಏನಂತ ಅನ್ಕೊಂಡಿದ್ಯಾ? ಪಾಪ ಅವ್ರಿಗಾದ ಆಸೆ ಕನ್ಸಿರುತ್ತಲ್ಲ. ನಾನೇ ಕೇಳಿ ನೋಡ್ದೆ, ಅವಳು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂತೆ. ಏ ಆನಂದ, ಅವಳು ನನ್ ಮಗಳು. ಅವಳು ನನ್ನ ಆಸೆ ಅಂತೆ ಡಾಕ್ಟ್ರೇ ಆಗ್ಬೇಕು. ನೀನ್ ಸುಮ್ನೆ ಅವಳ ಮನ್ಸ್ ಕೆಡ್ಸ್ಬೇಡ. ಬಾ, ಊಟ ಮಾಡೋಣ. ಏ ಅಶೋಕ, ನಿಂಗೆ ಈಗ್ಲೇ ಗೊತ್ತಾಗಲ್ಲ. ಸುಮ್ನೆ ನಿನ್ ಮಗ್ಳ ಮೇಲೆ ತುಂಬಾ ಒತ್ತಡ ಹಾಕ್ಬೇಡ. ಏ ಆನಂದ, ಊಟಕ್ ಬಂದಿದ್ಯಾ? ಸುಮ್ನೆ ಊಟ ತಿನ್ಬಿಟ್ಟು ತೆಪ್ಪು ಹೋಯ್ತಾ ಇರು. ನಮ್ ಫ್ಯಾಮಿಲಿ ವಿಚಾರ ಕೇಳ ನೀನ್ ಬರ್ಬೇಡ. ನಿನ್ ಮಗ್ಳು ನಿನ್ ಇಷ್ಟ, ಏನಾದ್ರು ಮಾಡ್ಕೋ. ಆದ್ರೆ ಒಂದ್ ಮಾತು, ಮುಂದೆ ಪಕ್ಕ ಅನ್ಭವಿಸ್ತೀಯ. ಅಂಕಲ್, ಒಂದ್ ನಿಮಿಷ. ಹೇಳಮ್ಮ ಅನನ್ಯ. ನಂಗೆ ಡಾಕ್ಟರ್ ಓದೋದಿಕ್ಕೆ ಇಷ್ಟ ಇಲ್ಲ, ನಾನು CA ಆಗ್ಬೇಕು. ಈ ವಿಚಾರದ ಬಗ್ಗೆ ಅಪ್ಪ ಹತ್ರ ಇನ್ನೊಂದ್ಸತಿ ಮಾತಾಡಿ ಅಂಕಲ್, ಪ್ಲೀಸ್. ಆಯ್ತು, ಒಂದ್ ದಿವಸ ಹೇಳ್ತೀನಿ ಬಿಡಮ್ಮ.
ಅವ್ನ್ಗೆ ಹೇಳೋದು ಒಂದೇ, ಕಲ್ಬಂಡೆಗೆ ತಿನ್ನು ಅಂತ ಹೇಳೋದು ಒಂದೇ. ಅನುಷಾ, ಅನುಷಾ, ಏನ್ರಿ? ನನ್ ಮಗಳನ್ನ ಮಂಗಳೂರಲ್ಲಿ ಒಳ್ಳೆ ಕಾಲೇಜಿಗೆ ಸೇರ್ಸಣ್ವಾ? ಅಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತಂತೆ, MBBS ಸೀಟ್ ಸಹ ಸಿಗುತ್ತೆ. ಹೌದು ರೀ, ನೀವ್ ಹೇಳ್ದಂಗೆ ಮಾಡೋಣ. ಅಲ್ಲಿ ಒಳ್ಳೆ ಎಜುಕೇಶನ್, ಒಳ್ಳೆ ಕೋಚಿಂಗ್ ಸಹ ಸಿಗ್ತಿದೆ. ಅಪ್ಪ, ಅಮ್ಮ, ನಂಗೆ ಮಂಗ್ಳೂರ್ಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ. ಇದೇ ಊರಲ್ಲಿರೋ ಇಲ್ಲೇ ಕಾಲೇಜಲ್ಲೇ ಓದ್ತೀನಿ. ಪ್ಲೀಸ್ ಅಪ್ಪ, ಪ್ಲೀಸ್ ಅಮ್ಮ. ಯಾಕಮ್ಮ? ಅಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಾರೆ, MBBS ಸೀಟ್ ಸಹ ಸಿಗುತ್ತೆ. 1 ವಾರ ಅಷ್ಟೇ ಅಡ್ಜಸ್ಟ್ ಆಗ್ಬಿಡುತ್ತೆ. ಅಪ್ಪ ಹೇಳ್ದಂಗೆ ಕೇಳಮ್ಮ. ಸರಿ ಅಪ್ಪ, ಸರಿ ಅಮ್ಮ. ಮಗಳು ಮಂಗಳೂರಿನ ಪ್ರಸಿದ್ಧ ಕಾಲೇಜಿಗೆ ಹೋಗ್ತಾಳೆ. ಮೊದಲ ವರ್ಷ ಕೂಡ ಕಂಪ್ಲೀಟ್ ಮಾಡ್ತಾಳೆ. ಇತ್ತ ಅಪ್ಪ ರಿಸಲ್ಟ್ಗಾಗಿ ವೇಟ್ ಮಾಡ್ತಿರ್ತಾನೆ. ಮಗಳು ಮನೆಗೆ ಬಂದಿರುತ್ತಾಳೆ. ಅನುಷಾ, ಅನುಷಾ, ಏನಾಯ್ತು ನನ್ ಮಗಳು ರಿಸಲ್ಟ್? ಎಷ್ಟ್ ತೆಗ್ದಿದ್ದಾಳೆ? ರೀ, ಅದು ನಿಮ್ ಮಗಳು ಅಯ್ಯೋ ಅಪ್ಪ, ಜಸ್ಟ್ ಪಾಸ್ ಆಗಿದ್ದೀನಿ. ಅನನ್ಯ, ಏನಿದು? ಅಪ್ಪ, ನಂಗೆ ಡಾಕ್ಟರ್ ಓದೋದಿಕ್ಕೆ ಇಷ್ಟ ಇಲ್ಲ. ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು. ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೊಳ್ಳಿ. ಅನು, ಏನು ಚಾರ್ಟೆಡ್ ಅಕೌಂಟೆಂಟಾ? ನೀವ್ ಹುಟ್ದಾಗೇನೆ ನಮ್ ಮನೆಗೆ ಮಗು ಹುಟ್ಟಿದಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ ಮನೆಗೆ ಡಾಕ್ಟ್ರೇ ಹುಟ್ಟಿದಾಳೆ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಆ ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅನ್ಕೊಂಡಿದ್ಯಾ? ನೀನ್ ಹುಟ್ದಾಗ ಊರವ್ರಿಗೆಲ್ಲ ನಾನು ಹಬ್ಬ ಊಟ ಹಾಕ್ಸಿದ್ದೆ. ನೆಂಟ್ರು, ಫ್ರೆಂಡ್ಸು ಎಲ್ಲಾರ್ಗುನು ನನ್ ಮಗಳು ಡಾಕ್ಟರ್ ಆಗ್ತಾಳೆ ಅಂತ ಹೇಳಿದ್ದೆ. ಅರೆ ನೀನು ಆ CA ಹಾಕ್ಬೇಕಾ? ಅಯ್ಯೋ ದೇವ್ರೇ, ಏನಪ್ಪ ಮಾಡ್ಲಿ? ಅಪ್ಪ, ಸಾರಿ ಅಪ್ಪ, ಅಳ್ಬೇಡಿ ಅಪ್ಪ. ನಿಮ್ಮ ಆಸೆ ಅಂತೆ ನಾನು ಡಾಕ್ಟ್ರೇ ಹೋಗ್ತೀನಿ ಅಪ್ಪ, ಅಳ್ಬೇಡಿ ಪ್ಲೀಸ್. ಓದ್ತೀಯಾ? ಓದ್ಬೇಕ್. ಈ ಭರವಸೆಯನ್ನು ತಂದೆ ತಾಯಿಗೆ ಕೊಟ್ಟು ಅನನ್ಯ ಮತ್ತೆ ಹಾಸ್ಟೆಲ್ಗೆ ಹೋಗುತ್ತಾಳೆ. ಸೆಕೆಂಡ್ PU ಎಕ್ಸಾಮ್ ಮುಗಿಯುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಮುಗಿಯುತ್ತೆ. ಎಲ್ಲ ಹಾಸ್ಟೆಲ್ ಮಕ್ಕಳು ತಮ್ಮ ತಮ್ಮ ಲಗೇಜ್ ಪ್ಯಾಕ್ ಮಾಡಿ ಮನೆಗೆ ತೆರಳುತ್ತಾರೆ. ಆದರೆ ಅನನ್ಯ ಮಾತ್ರ ಅಳುತ್ತಾ ಕುಳಿತಿರುತ್ತಾಳೆ. ಆಗ ಅವಳ ಫ್ರೆಂಡ್ ಬಂದು, ಅನನ್ಯ, ಅನನ್ಯ, ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ, ನೀನ್ ಹೋಗಲ್ವಾ? ನಿಮ್ಮ ಅಪ್ಪ ಅಮ್ಮ ಬಂದಿಲ್ವಾ? ನಂಗೆ ಮನೆಗೆ ಹೋಗೋದಿಕ್ಕೆ ಇಷ್ಟ ಇಲ್ಲ. ಯಾಕೆ, ಏನಾಯ್ತು? ಈಗ ನನಗೆ ಕರ್ಕೊಂಡು ಹೋಗೋದಿಕ್ಕೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ನಾನು ಎಕ್ಸಾಮು ಚೆನ್ನಾಗಿ ಮಾಡಿಲ್ಲ, ಎಂಟ್ರೆನ್ಸ್ ಎಕ್ಸಾಮು ಚೆನ್ನಾಗಿ ಮಾಡಿಲ್ಲ. MBBS ಸೀಟ್ ಸಿಗಬೇಕು ಅಂದರೆ ರ್ಯಾಂಕ್ ಬರಬೇಕು. ನನ್ನ ರ್ಯಾಂಕ್ ಬಂದಿಲ್ಲ ಅಂದರೆ ನಾನು ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಅವ್ರ ಆಸೆ ನಿರಾಸೆ ಮಾಡ್ದಂಗೆ ಅಲ್ವಾ? ನಾನು ಹೇಗೆ ಮುಖ ತೋರಿಸ್ಲಿ ಹೀಗಿರ್ಬೇಕಾದ್ರೆ? ಯೋಚನೆ ಮಾಡ್ಬಿಡೋ ಕಣೆ, ನಿಮ್ ಪೇರೆಂಟ್ಸ್ಗೆ ಹೇಳು, ಅರ್ಥ ಮಾಡ್ಕೊಳ್ತಾರೆ. ನಿಮ್ಮೆಲ್ಲ ಪೇರೆಂಟ್ಸ್ ಥರ ನಮ್ಮ ಅಪ್ಪ ಅಮ್ಮ ಅರ್ಥ ಮಾಡ್ಕೊಳೋದಿಲ್ಲ. ನಮ್ಮ ಅಪ್ಪಗೆ ನಾನು ಡಾಕ್ಟ್ರೇ ಆಗಬೇಕು, ಆದರೆ ನನಗೆ ಡಾಕ್ಟ್ರ್ ಓದೋದಕ್ಕೆ ಇಷ್ಟ ಇಲ್ಲ. ನಾನು CA ಆಗಬೇಕು. ಸರಿ ಕಣೆ, ಬಾಯ್, ನಮ್ ಡ್ಯಾಡಿ ಬಂದ್ರು. ಇತ್ತ ಒಬ್ಬಳೆ ಅನನ್ಯ ಅಳುತ್ತಾ ರೂಮ್ಗೆ ಬೀಗ ಹಾಕಿ ಏನು ಮಾಡಲು ದಿಕ್ಕು ತೋಚುತ್ತಿಲ್ಲ ಎಂದು ಅಳುತ್ತಾ ಕುಳಿತಿರುತ್ತಾಳೆ. ಅಷ್ಟರಲ್ಲಿ ಅನನ್ಯಾಳ ತಂದೆ ತಾಯಿ ಬರುತ್ತಾರೆ. ಅನನ್ಯ, ಅನನ್ಯ, ಬಾಗಲ್ ತೆಗಿಯಮ್ಮ. ಅಯ್ಯೋ, ಅಪ್ಪ ಅಮ್ಮ ಬಂದ್ಬಿಟ್ರು. ದೇವ್ರೆ, ಏನ್ ಮಾಡ್ಲಿ ಈಗ? ಅಲ್ಲಿ ಪಾಯ್ಸನ್ ಬಾಟಲ್ ಇದೆ. ಪಾಯ್ಸನ್ ಕುಡಿದ್ಬಿಟ್ರೆ ಅವ್ರಿಗೇನು ಮುಖ ತೋರಿಸಿರೋದಿಲ್ಲ. ನಮ್ಮಪ್ಪಂಗೆ ಕನ್ಸು ನನ್ಸ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಇದೇ ಸೊಲ್ಯೂಷನ್ ನನ್ಗೀಗ. ಅನನ್ಯ, ಅನನ್ಯ, ಬಾಗಲ್ ತೆಗಿಯಮ್ಮ. ನಾನೇನು ಭಯೋದಿಲ್ಲ. ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಹಂಗೆಲ್ಲ ಏನು ಆಗಲ್ಲ, ಇರು. ಅನನ್ಯ ಪಾಯ್ಸನ್ ತೆಗೆದುಕೊಳ್ಳುವಷ್ಟರಲ್ಲಿ ತಂದೆ ತಾಯಿ ಬಾಗಿಲು ಮುರಿದು ಒಳಗೆ ಬರುತ್ತಾರೆ. ಫ್ರೆಂಡ್ ಆನಂದ್ ಕೂಡ ಅವರ ಒಟ್ಟಿಗೆ ಬಂದಿರುತ್ತಾನೆ. ಅನನ್ಯ, ಏನ್ ಮಾಡ್ಕೊಂಡು ಕೊಳ್ತಿದ್ಯಾ ನೀನು? ಅಶೋಕ, ನಾನು ನಿನ್ ಒಳ್ಳೆ ಫ್ರೆಂಡ್ ಆಗ ಅವತ್ತು ಹೇಳ್ದೆ, ಇವಾಗ್ಲೂ ಹೇಳ್ತಾ ಇದೀನಿ. ನಿನ್ ಮಗ್ಳಿಗೆ ಏನ್ ಆಸೆ ಇದೆಯೋ ಅದನ್ನೇ ಆಗಾಕ್ಬಿಡು. ನೀನೇ ಡಾಕ್ಟರ್ ಆಗು ಅಂತ ಒತ್ತಾಯ ಮಾಡ್ಬೇಡ. ನೀನೇನಾದ್ರು 1 ನಿಮಿಷ ಲೇಟಾಗಿ ಬಂದಿದ್ರು ನಿನ್ ಮಗ್ಳು ನಿಮ್ ಜೀವಂತವಾಗಿ ಸಿಗ್ತಾ ಇರ್ಲಿಲ್ಲ ಅಶೋಕ. ನಿನ್ಗೆ ನಿನ್ ಮಗ್ಳು ಹೆಚ್ಚ ಇಲ್ಲದೆ ನಿನ್ ಆಸೆ ಕನ್ಸು ನನ್ಸ್ ಮಾಡೋದ್ ಹೆಚ್ಚ? ನನ್ಗೆ ನನ್ ಮಗಳೇ ಮುಖ್ಯ. ನನ್ ಮಗಳಾಸೆ ಅಂತೆ ಅವಳು CAನೇ ಆಗ್ಲಿ. ಪೋಷಕರೇ ಎಚ್ಚರ, ನಿಮ್ಮ ಪ್ರೆಸ್ಟೀಜ್ ಸ್ಟ್ಯಾಂಡರ್ಡ್, ನಿಮ್ಮ ಘನತೆಗೋಸ್ಕರ ಮಕ್ಕಳ ಮೇಲೆ ಒತ್ತಡ ಹಾಕಿದರೆ ಪುಟ್ಟ ಮನಸ್ಸಿನ ಮಕ್ಕಳು ಅದೇ ಹರಿಯದ ವಯಸ್ಸಿನಲ್ಲಿ ಏನೂ ಮಾಡಲು ತಿಳಿಯದೆ ಇಂತಹ ದುರ್ಘಟನೆಗಳು ಇಂಥ ಸಮಾಜದಲ್ಲಿ ದಿನೇ ದಿನೇ ನಡೆಯುತ್ತಲೇ ಇರುತ್ತದೆ.
ಈ ನಾಟಕ ಒಂದು ಎಚ್ಚರಿಕೆಯ ನಿಮ್ಮಿಂದನೇ ಬದಲಾಗಲಿ ಈ ಸಮಾಜ. ಮತ್ತು ಮಕ್ಕಳೇ, ಆತ್ಮಹತ್ಯೆ ಎಲ್ಲದಕ್ಕೂ ಉತ್ತರವಲ್ಲ. ನಿಮ್ಮ ಆಸೆ ಕನಸುಗಳನ್ನು ಹೇಳಿಕೊಳ್ಳುವುದಕ್ಕೆ ಶಿಕ್ಷಕರಾಗಿ, ಪೋಷಕರಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ. ಇಂಥ ಜೀವ ತೆಗೆದುಕೊಳ್ಳುವ ನಿರ್ಧಾರವನ್ನು ಎಂದಿಗೂ ತೆಗೆದುಕೊಳ್ಳಬೇಡಿ. ನಿಮಗಾಗಿ ನಾವೆಲ್ಲರೂ ಇದ್ದೇವೆ. ನಿಮ್ಮ ಮಾತುಗಳಿಗೆ, ನಿಮ್ಮ ಆಲೋಚನೆಗಳಿಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. Superb! I hope this was informational.